ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಬಂದು ಒಂದು CCTV ರಿಲೇಟೆಡ್ ವೀಡಿಯೋ ಇದೆ. ಏನಾಗಿದೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಬನ್ನಿ. ಹಿಕ್ವಿಷನ್ DVR ನೋಡಿ, ಇದು ಈ ರೀತಿ ಇದೆ. ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡು ಏನೇನು ಕನೆಕ್ಷನ್ ಬರುತ್ತೆ ಅಂದರೆ, ಇದು 4 ಚಾನಲ್ಲು DVR. ಒಂದು HDMI ಬರುತ್ತೆ, ಒಂದು VGA ಕನೆಕ್ಷನ್ ಬರುತ್ತೆ, ಒಂದು ಆಡಿಯೋ ಇನ್, ಒಂದು ಆಡಿಯೋ ಔಟ್, ಮತ್ತು ಒಂದು ಲ್ಯಾನ್ ಕನೆಕ್ಷನ್, 2 USB ಕನೆಕ್ಷನ್ ಬರುತ್ತೆ ನೋಡಿ. 2 ಪೋರ್ಟ್ USB ಕನೆಕ್ಷನ್ನು, ಮತ್ತು ಒಂದು 12 ವೋಲ್ಟು ಪವರ್ ಸಪ್ಲೈ ಇದೆ. ಇವಾಗ ನೋಡಿ, ಇದು DVR ಏನಾಗಿದೆ ಅಂದರೆ ನೋಡಿ, ಇದು ಪವರ್ ಆನ್ ಮಾಡಿದ್ದೀನಿ. ಪವರ್ ಆನ್ ಆಗಿದೆ ನೋಡಿ. ಹಾರ್ಡ್ ಡಿಸ್ಕ್ ಲೈಟ್ ಬ್ಲಿಂಕ್ ಆಗ್ತಾಯಿದೆ ನೋಡಿ. ಇದು ನೆಟ್ವರ್ಕ್ ಇದೆ. ಇದೇನು ಸಮಸ್ಯೆ ಆಗಿದೆ ಅಂದರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಬಂದಿದೆ ನೋಡಿ. ಈ ಡಿಸ್ಪ್ಲೇಲಿ ಟೈಮ್ ನೋಡಿ ಏನು ತೋರಿಸ್ತಾಯಿದೆ ಅಂತ. 1970 1970 ಡೇಟ್ ತೋರಿಸ್ತಿದೆ. ಇದರಲ್ಲಿ ಡೇಟು ಕರೆಕ್ಟಾಗಿ ಬರ್ತಾಯಿಲ್ಲ. ಡೇಟು ಏನಂದರೆ ಚೇಂಜ್ ಆಗ್ತಾಯಿದೆ. ರೀಸ್ಟಾರ್ಟ್ ಆದಾಗೆ ಪವರ್ ಹೋಗಿ ಬರ್ತಾಯಿದ್ರೆ ಈ ಡೇಟು ಟೈಮು ಚೇಂಜ್ ಆಗ್ತಾಯಿದೆ. ಕಾನ್ಸ್ಟೆಂಟ್ ಅದು ನಾವೇನು ಪವರ್ ಇದು ಸೆಟ್ ಮಾಡಿರ್ತೀವೋ, ಟೈಮ್ ಸೆಟ್ ಮಾಡಿರ್ತೀವೋ, ಆ ಟೈಮು ನಿಲ್ತಾಯಿಲ್ಲ. ಇದರಲ್ಲಿ ಚೇಂಜ್ ಆಗ್ತಾಯಿದೆ. ಅದಕ್ಕೇನು ಸಮಸ್ಯೆ ಅಂತ ತೋರಿಸ್ತೀನಿ. ಇದು DVR ಇದೆಯಲ್ಲ, ಇದ್ರ ಒಳಗೆ ಒಂದು CMOS ಬ್ಯಾಟ್ರಿ ಅಂತ ಇರುತ್ತೆ. ಚಿಕ್ಕದು ಒಂದು CMOS ಬ್ಯಾಟ್ರಿ ಥರ ಇರುತ್ತೆ. ಆ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಇದನ್ನ ನಾವು ಇವಾಗ ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡೋದು ಹೆಂಗೆ ಅಂದರೆ, ಫಸ್ಟು ಪವರ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ಪವರ್ ಡಿಸ್ಕನೆಕ್ಟ್ ಮಾಡಿ ಇದನ್ನ ಉಲ್ಟಾ ಮಾಡಿದ್ರೆ ನಮಗಿಲ್ಲಿ 4 ಸ್ಕ್ರೂ ಕಾಣಿಸುತ್ತೆ ನೋಡಿ. ಇಲ್ಲೊಂದಿದೆ, ಮತ್ತು ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಈ 4 ಸ್ಕ್ರೂನು ರಿಮೂವ್ ಮಾಡ್ಕೊಳ್ಳೋಣ ನಾವು ನೋಡಿ. ನೋಡಿ, 4 ಸ್ಕ್ರೂನು ರಿಮೂವ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ಏನು ಮಾಡೋಣ ಅಂದರೆ, ಇದನ್ನ ಇವಾಗ ಹಿಂಗೆ ಉಲ್ಟಾ ಇಟ್ಕೊಳ್ಬೇಕು ನೋಡಿ. ಈ ರೀತಿ ಇಟ್ಕೊಂಡು ಇದನ್ನ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಕ್ಯಾಪ್ ಓಪನ್ ಆಗುತ್ತೆ ನೋಡಿ. ಕ್ಯಾಪು ಓಪನ್ ಆಗಿದೆ ನೋಡಿ. ಇವಾಗ ಓಪನ್ ಆದರೆ ಈ ಕ್ಯಾಪ್ ಈ ರೀತಿ ಓಪನ್ ಆಗುತ್ತೆ. ಇವಾಗ ನೋಡಿ, ಇದು ಮೈನ್ ಮದರ್ ಬೋರ್ಡು, ಇದು ಹಾರ್ಡ್ ಡಿಸ್ಕು, ಇದು ಸ್ಟೋರೇಜ್ ಆಗೋದು ಒಳಗಡೆ ನೋಡಿ. ಇದು ಇಲ್ಲಿ ಒಂದು ಬ್ಯಾಟ್ರಿ ಕಾಣಿಸ್ತಾ ಇದೆ ನೋಡಿ, CMOS ಬ್ಯಾಟ್ರಿ ಅಂತಾರೆ ಇದಕ್ಕೆ. ಇದರಲ್ಲೇ ನಮಗೆ ಡೇ ಟು ಟೈಮ್ ಎಲ್ಲ ಪ್ರತಿಯೊಂದು ಇದು ಸೇವ್ ಇರುತ್ತೆ. ಇವಾಗ ಇದನ್ನ ರಿಮೂವ್ ಮಾಡೋದು ಹೆಂಗೆ ಅಂದರೆ ನೋಡಿ, ಇದು ಯಾವುದಿದೆ ಅಂತ ತೋರಿಸ್ತೀನಿ ನೋಡಿ. CR1220 ನೋಡಿ, ಇವಾಗ ಕ್ಲೀನಾಗಿ ಕಾಣಿಸ್ತಿದೆ. CR1220 ಬ್ಯಾಟ್ರಿ ಇದೆ. ಇದು 3 ವೋಲ್ಟಲ್ಲಿ ಇರುತ್ತೆ. ಈ ಬ್ಯಾಟ್ರಿ ನಮಗೆ ಡೌನ್ ಆದರೆ ಮಾತ್ರ ನಮಗೆ ಡೇ ಟು ಟೈಮ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಇದನ್ನ ರಿಮೂವ್ ಮಾಡೋದು ಹೆಂಗೆ ಅಂದರೆ, ಪಕ್ಕದಲ್ಲಿ ಇಲ್ಲಿ ಒಂದು ಪಿನ್ ಇದೆ ನೋಡಿ. ಈ ಪಿನ್ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಬ್ಯಾಟ್ರಿ ಹಿಂಗೆ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ನೋಡಿ. ನೋಡಿ, ಇದು ಬಂದು ಸ್ಮಾಲ್ ಸೈಜ್ ಇರುತ್ತೆ ಬ್ಯಾಟ್ರಿ ನೋಡಿ. ತುಂಬ ಚಿಕ್ಕದಿದೆ ನೋಡಿ. ಒಂದು ಇಂಚ್ ಅಂದರೆ ನೋಡಿ, ಇಲ್ಲಿಗೆ 1 ಇಂಚ್ ಅಲ್ವಾ, ಇದು ನೋಡಿದ್ರೆ ಇಷ್ಟೆಷ್ಟು ಬರುತ್ತೆ, ಚಿಕ್ಕದು ಬರುತ್ತೆ. ಇವಾಗ ನಾವು ಸೇಮ್ ಇದೇ ನಂಬರ್ದು ನೋಡಿ, ಇದೇನಿದೆ ಸೇಮ್ ಇದೇ ನಂಬರ್ದು ಬ್ಯಾಟ್ರಿ ತರಬೇಕು. CR1220 ಬ್ಯಾಟ್ರಿ ತಗೊಬಂದು ತೋರಿಸ್ತೀನಿ ನೋಡಿ. ಇವಾಗ ಸೇಮ್ ಬ್ಯಾಟ್ರಿ ತಂದಿದ್ದು ನೋಡಿ. CR1220 ಇಲ್ಲೂ ಇದೆ ನೋಡಿ. CR1220 ಲಿಥಿಯಂ ಬ್ಯಾಟ್ರಿ. ಇದು 3 ವೋಲ್ಟಲ್ಲಿ ಬ್ಯಾಟ್ರಿ ಇರುತ್ತೆ ಇದು ನೋಡಿ. ಇದು ಇಷ್ಟು ಚಿಕ್ಕದು ಇರುತ್ತೆ. ಇವಾಗ ಇದನ್ನ ನಾವು ಇಲ್ಲಿಗೆ ಕನೆಕ್ಷನ್ ಮಾಡಬೇಕು. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ. ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಈ ಹೊಸ ಬ್ಯಾಟ್ರಿ ಶೈನಿಂಗ್ ಚೆನ್ನಾಗಿದೆ ನೋಡಿ. ಇವಾಗ ಇದಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದು ಹೆಂಗೆ ಅಂದರೆ, ಇದು ನೆಗೆಟಿವು, ಇದು ಪಾಸಿಟಿವ್ ಟರ್ಮಿನಲ್ಲು. ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಇದು ಪಾಸಿಟಿವು, ಇದು ಬಂದು ನೆಗೆಟಿವ್ ಇರುತ್ತೆ. ಇವಾಗ ಇದನ್ನ ನೆಗೆಟಿವ್ನ ಒಳಗಾಕಿ ಈ ರೀತಿ ಪೋರ್ಷನ್ ಇಟ್ಟು ಇದನ್ನ ಹಿಂಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಈ ಲಾಕು ತಿರ್ಗಿ ಆಟೋಮೆಟಿಕ್ಕಾಗಿ ಅದೇ ಬಂದು ಕುತ್ಕೊಳ್ಳುತ್ತೆ. ಅಲ್ಲಿ ಲಾಕ್ ಆಗುತ್ತೆ. ಈ ಎಡ್ಜಲ್ಲಿ, ಈ ಕಡೆ ಎಡ್ಜಲ್ಲಿ ಲಾಕ್ ಇದೆ, ಇದು ಲಾಕ್ ಆಗುತ್ತೆ ನೋಡಿ. ಈಗ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ನೋಡಿ. ಇವಾಗ ಪರ್ಫೆಕ್ಟಾಗಿ CMOS ಬ್ಯಾಟ್ರಿನ ರಿಪ್ಲೇಸ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದು ನೋಡಿ. ಇವಾಗ ಈ ಕ್ಯಾಪು ಹಾಕ್ಬೇಕಾದ್ರೆ ನಮಗಿಲ್ಲಿ 2 ಗ್ರೂ ಇರುತ್ತೆ ನೋಡಿ. ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಗ್ರೂ ಇರುತ್ತೆ ನೋಡಿ. ಈ ಗ್ರೂ ಒಳಗೆ ಈ ಪ್ಲೇಟ್ ಕೂತ್ಕೊಳ್ಳುತ್ತೆ ನೋಡಿ. ಈ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟ್ ಕೂತ್ಕೊಳ್ಳುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಹಿಂಗಿದೆಯಲ್ವಾ ನೋಡಿ. ನೋಡಿ ಪರ್ಫೆಕ್ಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ.
ಏಕೆಂದರೆ ಅದು ರಾಂಗಾಗಿ ಹಾಕಿದ್ರೆ ಕುತ್ಕೊಳ್ಳೋದಿಲ್ಲ. ನೋಡಿ ಇವಾಗ ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಉಲ್ಟಾ ಮಾಡಿಕೊಂಡು ನಾವು ಇದಕ್ಕೆ ನಾವು ಅವಾಗ ರಿಮೂವ್ ಮಾಡಿದ್ವಲ್ಲ 4 ಸ್ಕ್ರೂನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲೊಂದು ಮೂಲೆ ಕಾರ್ನರಲ್ಲಿ 4 ಸ್ಕ್ರೂ ಇರುತ್ತೆ. ಬಟ್ ಇಲ್ಲೂ 2 ಸ್ಕ್ರೂ ಇರುತ್ತೆ. ಈ ಮಧ್ಯದಲ್ಲ 4 ಸ್ಕ್ರೂ ಇರುತ್ತೆ. ಇದು ರಿಮೂವ್ ಮಾಡಿದ್ರೆ ನಮಗೆ ಹಾರ್ಡ್ ಡಿಸ್ಕ್ ಓಪನ್ ಆಗಿಬಿಡುತ್ತೆ. ನಮಗೆ ಇದು ಓಪನ್ ಮಾಡಬಾರ್ದು. ನಮಗೆ ಕಾರ್ನರಲ್ಲಿ ಏನಿದೆ ಆ ಸ್ಕ್ರೂ ಮಾತ್ರ ಓಪನ್ ಮಾಡ್ಕೋಬೇಕು. ಇವಾಗ ಸ್ಕ್ರೂ ಹಾಕ್ತೀನಿ ನೋಡಿ ಆಲ್ಮೋಸ್ಟು ಎಲ್ಲ ಸ್ಕ್ರೂ ಹಾಕ್ಕೊಂಡಿದ್ದೀನಿ. ಇದು ಫೈನಲಿ ಲಾಸ್ಟ್ ಒಂದು ಸ್ಕ್ರೂ ಇದೆ. ಈ ಸ್ಕ್ರೂ ಹಾಕಿ ಇವಾಗ ನೋಡಿ ಪರ್ಫೆಕ್ಟಾಗಿ ಸ್ಕ್ರೂ ಆಗಿದೆ. ನೋಡಿ ಎಲ್ಲೂ ಏನು ಗ್ಯಾಪ್ ಇಲ್ಲ, ಏನಿಲ್ಲ. ಇವಾಗ ಇದಕ್ಕೆ ಪವರ್ ಕನೆಕ್ಟ್ ಮಾಡ್ಕೊಳ್ಳೋಣ. ಪವರ್ ಕೇಬಲು ಫಸ್ಟ್ ಇದು ಸ್ಟ್ರೈಟಾಗಿ ಇಡೋಣ. ನೋಡಿ ಇವಾಗ ಪವರ್ ಕೇಬಲ್ ಕನೆಕ್ಟ್ ಮಾಡ್ತೀನಿ. ಇದು 12 ವೋಲ್ಟು 1.5 ಆ್ಯಂಪಲ್ಲಿ ಪವರ್ ಸಪ್ಲೈ ಬೇಕಾಗಿರೋದು. ನೋಡಿ ಇಲ್ಲಿ ಪವರ್ ಹಾಕಿದ್ದೀನಿ. ನೋಡಿ ಇಲ್ಲಿ ಮೇಲೆ ರೆಡ್ ಲೈಟ್ ಬರ್ತಾಯಿದೆ, ಉರಿತಾ ಇದೆ. ನೋಡಿ ರೆಡ್ ಲೈಟ್ ಉರಿತಾ ಇದೆ. ಇಲ್ಲಿ ಡಿಸ್ಪ್ಲೇನೂ ಬರುತ್ತೆ. ಬೂಟ್ ಆಗಿದ ತಕ್ಷಣ ಫಸ್ಟು ಇದು ಹೆಸರು ಬರುತ್ತೆ. ನೋಡಿ ಇವಾಗ CCTVದು 4 ಚಾನಲ್ ಅಲ್ವಾ, 4 ಚಾನಲ್ದು ನೋ ವಿಡಿಯೋ ಅಂತ ಬರ್ತದೆ. ಯಾಕೆ ಅಂದರೆ ನಾವು ಇದಕ್ಕೆ ವಿಡಿಯೋ ಇನ್ನೂ ಕನೆಕ್ಟ್ ಮಾಡಿಲ್ಲ. ಇವಾಗ ಇನ್ನೂ ಬೂಟ್ ಆಗ್ತಾಯಿದೆ. ನೋಡಿ ಇವಾಗ ಬಂತು. ಇವಾಗ ಡೇ ಟು ಟೈಮ್ ನೋಡಿ 1970 ಇದು ಬರ್ತಾಯಿದೆ. ಇಸ್ವಿ ಬಂದು 1970ರಲ್ಲಿ ಬರ್ತಾಯಿದೆ. ಇವಾಗ ನಾವೇನು ಮಾಡೋಣ ಅಂದರೆ ಮೇನ್ ಮೆನ್ಯೂಗೆ ಹೋಗಿ ಮೆನ್ಯೂ ಓಪನ್ ಆಗುತ್ತೆ. ಮೆನ್ಯೂ ಆದಮೇಲೆ ಕಾನ್ಫಿಗರೇಷನ್ ಬರುತ್ತೆ. ಕಾನ್ಫಿಗರೇಷನ್ ಮೇಲೆ ಹೋದರೆ ನಮಗಿಲ್ಲಿ ಜನರಲಲ್ಲಿ ಹೋದರೆ ಡೇ ಟು ಟೈಮ್ ನೋಡಿ ಲ್ಯಾಂಗ್ವೇಜು ಮತ್ತು ರೆಜುಲೇಷನು ಮತ್ತು ಇದು ಬರುತ್ತೆ. ನೋಡಿ ಕೋಲ್ಕತ್ತಾ, ಮುಂಬೈ, ನ್ಯೂ ಡೆಲ್ಲಿ ಇದೆ. ನಾವು ಡೇಟು, ಮಂತ್, ಇಯರ್ ಆ ಥರ ಸೆಲೆಕ್ಟ್ ಮಾಡಿರೋದು. ಈಗ ಇಲ್ಲೋದ್ರೆ ನಮಗೆ ನಮ್ಮದು ಇಯರ್ ಬಂದು ಡೇ ಟು ಟೈಮು 11/1/2026 ಮತ್ತು 11/47 ಡೇಟೆಲ್ಲ ಸೆಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೈ ಓಕೆ ಅಂತ ಕೊಟ್ಟರೆ ಓಕೆ ಆಗುತ್ತೆ. ನಾನು ಬ್ಯಾಕ್ ಕೊಡ್ತಾಯಿದ್ದೀನಿ. ನೋಡಿ ಇವಾಗ ನೋಡಿ ಇಲ್ಲಿ ಡೇಟ್ ಇದು ಎಕ್ಸಿಟ್ ಮಾಡೋಣ. ಇವಾಗ ಡೇಟ್ ನೋಡಿ 11/1/2026 11:47 ಕರೆಕ್ಟಾಗಿ ಡೇ ಟು ಟೈಮೆಲ್ಲ ಬರ್ತಾಯಿದೆ. ಇವಾಗ ನೋಡಿ ವಿಡಿಯೋ ರೆಕಾರ್ಡ್ ಆಗ್ತಾಯಿದೆಯಾ ನೋಡೋಣ. ಪ್ಲೇ ಬ್ಯಾಕ್ ಹೋದರೆ ನೋಡಿ ಇವಾಗ 11 ಇದೆಯಲ್ವಾ, ನೋಡಿ ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಕ್ಯಾಮ್ರಾ ಇಲ್ವಲ್ಲ, ಅದರಿಂದ ತೋರಿಸ್ತಿಲ್ಲ. ಇಲ್ಲೊಂದು ಬ್ಲೂ ಡಾಟ್ ಇದೆ ನೋಡಿ. ಈ ಬ್ಲೂ ಡಾಟ್ ಇರೋದು ರೆಕಾರ್ಡಿಂಗ್ ಆಗ್ತಿದೆ ಅಂತ. ನೋಡಿ ಪರ್ಫೆಕ್ಟಾಗಿ ರೆಕಾರ್ಡಿಂಗ್ ಆಗ್ತಾಯಿದೆ. ನಿಮ್ಮ ಮನೆಗಳಲ್ಲಿ ಏನಾದ್ರು ಈ ಥರ DVR ಇದ್ದು ಡೇ ಟು ಟೈಮ್ ಏನಾದ್ರು ಪರ್ಫೆಕ್ಟಾಗಿ ನೀವು ಸೆಟ್ ಮಾಡಿದ್ರೂ ಅದು ಬರ್ತಾ ಇಲ್ಲ, ಮತ್ತೆ ರೀಸೆಟ್ ಆಗ್ತಾಯಿದೆ, ಡೇ ಟು ಟೈಮ್ ಚೇಂಜ್ ಆಗ್ತಿದೆ ಅಂದರೆ ನೀವು ಈ ಥರ ಸಿಂಪಲಾಗಿ ನೀವು ಮನೆಯಲ್ಲೇ ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಕೆಲವೊಂದೊಂದು ಮಾಡ್ಲಿಗೆ ಒಂದೊಂದು ಥರ ಇರುತ್ತೆ. ಇದಕ್ಕೆ ಬಂದು CR1220 ಇತ್ತು. ಇದಕ್ಕೆ ಕೆಲವೊಂದೊಂದಕ್ಕೆ ಒಳಗೆ ಡಿಫ್ರೆಂಟಾಗಿರ್ಬೋದು. ನೀವು ಅದು ರಿಮೂವ್ ಮಾಡಿದ್ಮೇಲೆ ಬ್ಯಾಟ್ರಿ ಮೇಲೆ ಮೆನ್ಷನ್ ಮಾಡಿರ್ತಾರೆ ಏನು ನಂಬರ್ ಇದೆ ಅಂತ. ನೀವು ಅದನ್ನ ತೊಗೊಂಡೋಗಿ ಆರಾಮಾಗಿ ಪರ್ಚೇಸ್ ಮಾಡಿ ತರ್ಬೋದು. ನೋಡಿ ಈ ಥರ ಸಿಂಪಲಾಗಿ ನಿಮ್ಮ ಮನೆಗಳಲ್ಲಿ ಏನಾದ್ರು DVR ಇದ್ದರೆ ಪ್ರಾಬ್ಲಮ್ ಇದ್ದರೆ ಈ ಥರ ಸೊಲ್ಯೂಷನ್ ಹುಡುಕೊಳ್ಬೋದು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.